ಅವರು ಡೈಲಾಗ್ ಮೇಲೆ ಡೈಲಾಗ್ ಹೊಡೆಯೋದ್ರಲ್ಲಿ ಫೇಮಸ್. ರಾಜ್ಯ ರಾಜಕೀಯದಲ್ಲಿ ಸದ್ದು ಮಾಡಿದ್ದ ಶಾಸಕ. ಅಂತಹ ಶಾಸಕರಿಗೆ ತಾವು ಎಸೆದಿದ್ದ ಸವಾಲ್ ಇದೀಗ ಫಜೀತಿ ಸೃಷ್ಟಿಸಿದೆ. ಅಲ್ಲದೆ ಕಾಂಗ್ರೆಸ್ನ ಆ ಶಾಸಕನ ಮನೆ ಮೇಲೆ ಕಲ್ಲು ತೂರಾಟವೂ ನಡೆದಿದೆ. ನೀವು ಚಿಕ್ಕಬಳ್ಳಾಪುರದಲ್ಲಿ ಒಂದೇ ಒಂದು ಓಟು, ಜಸ್ಟ್ ಒಂದು ಓಟು ಲೀಡ್ ತೆಗೆದ್ರೆ ನಾನು ರಾಜಕೀಯ ಬಿಟ್ಟು ಹೋಗಕ್ಕೆ ರೆಡಿ. ನಾನು ಅದೇ ಮಾತು ಮೇಲೆ ನಿಂತಿದ್ದೀನಿ. ನಿಮ್ಮನ್ನ ಪಾರ್ಲಿಮೆಂಟ್ ಗೇಟ್ ಹತ್ತಕ್ಕೂ ನಾನು ಬಿಡಲ್ಲ. ನನ್ನ ಕೆಪಾಸಿಟಿ, ನನ್ನ ತಾಕತ್ ಮೇಲೆ ನಂಬಿಕೆ ಇದೆ. ಅಂತಿಂತ ಸವಾಲಲ್ಲ, ರಾಜೀನಾಮೆ ಸವಾಲ್. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಸುಧಾಕರ್ ಗೆದ್ರೆ ರಾಜೀನಾಮೆ ಕೊಡ್ತೇನೆಂದು ಚಿಕ್ಕಬಳ್ಳಾಪುರ ಎಂಎಲ್ಎ ಪ್ರದೀಪ್ ಈಶ್ವರ್ ಸವಾಲು ಎಸೆದಿದ್ರು. ಪ್ರಚಾರದ ಕಡೆಯಲ್ಲೆಲ್ಲ ಇದೇ ಡೈಲಾಗ್ ಹೊಡೆಯುತ್ತಿದ್ರು. ನೀವು ಚಿಕ್ಕಬಳ್ಳಾಪುರದಲ್ಲಿ ಒಂದೇ ಒಂದು ಓಟು, ಜಸ್ಟ್ ಒಂದು ಓಟು ಲೀಡ್ ತೆಗೆದ್ರೆ ನಾನು ರಾಜಕೀಯ ಬಿಟ್ಟು ಹೋಗಕ್ಕೆ ರೆಡಿ. ನಾನು ನಿಮ್ಮನ್ನು ಸೋಲಿಸಿದ್ರೆ ನೀವು ರಾಜಕೀಯ ಬಿಟ್ಟು ಬಿಸ್ನೆಸ್ ಮಾಡಿ ಇಟ್ಕೊಂಡಕ್ಕೆ ರೆಡಿನಾ? ನಾನು ಅದೇ ಮಾತು ಮೇಲೆ ನಿಂತಿದ್ದೀನಿ. ನಿಮ್ಮನ್ನು ಪಾರ್ಲಿಮೆಂಟ್ ಗೇಟ್ ಹತ್ತಕ್ಕೂ ನಾನು ಬಿಡಲ್ಲ. ನನ್ನ ಕೆಪಾಸಿಟಿ, ನನ್ನ ತಾಕತ್ ಮೇಲೆ ನಂಬಿಕೆ ಇದೆ. ಬರ್ತೀರಾ ಪ್ರಮಾಣ ಮಾಡೋಕ್ಕೆ? ವಾಹಿನಿ ಮುಖಾಂತರ ತಮ್ಮನ್ನು ಆಹ್ವಾನಿಸ್ತಿದ್ದೀನಿ. ಚಿಕ್ಕಬಳ್ಳಾಪುರದಲ್ಲಿ ರಕ್ಷಾರಾಮಯ್ಯ ವಿರುದ್ಧ ಗೆದ್ದ ಸುಧಾಕರ್. ಪ್ರದೀಪ್ ಈಶ್ವರ್ಗೆ ಮುಜುಗರ, ರಾಜೀನಾಮೆ ನಕಲಿ ಪತ್ರ ವೈರಲ್. ಹೌದು, ಚಿಕ್ಕಬಳ್ಳಾಪುರ ಲೋಕಸಭಾ ಕಣದಲ್ಲಿ ಸುಧಾಕರ್ ಗೆದ್ದು ಬಿಗಿದ್ದಾರೆ. ಬಿಜೆಪಿಗೆ 53.9% ಮತಗಳು ಬಿದ್ದಿದ್ದು, ಕಾಂಗ್ರೆಸ್ಗೆ 43% ವೋಟ್ ಮಾತ್ರ ಬಿದ್ದಿವೆ. 5 ಲಕ್ಷಕ್ಕೂ ಹೆಚ್ಚು ಒಕ್ಕಲಿಗ ಮತಗಳಿದ್ದ ಕ್ಷೇತ್ರದಲ್ಲಿ ಸಮುದಾಯ ಸುಧಾಕರ್ ಕೈ ಹಿಡಿದಿದೆ. 1,20,000 ಬಲಿಜ ಸಮುದಾಯದ ವೋಟ್ಗಳಿದ್ದ ಕಣದಲ್ಲಿ ಜಾತಿ ಮತ್ತು ಪಕ್ಷದ ಬಲವನ್ನ ನಂಬಿ ರಕ್ಷಾರಾಮಯ್ಯ ಸ್ಪರ್ಧಿಸಿದ್ರು. ಆದರೆ ಸುಧಾಕರ್ ವಿರುದ್ಧ ಸೋಲು ಅನುಭವಿಸಿದ್ದಾರೆ. ಇನ್ನು ಸುಧಾಕರ್ ಗೆದ್ರೆ ರಾಜೀನಾಮೆ ನೀಡುತ್ತೇನೆಂದು ಕೈ ಶಾಸಕ ಪ್ರದೀಪ್ ಡೈಲಾಗ್ ಹೊಡೆದಿದ್ರು. ಇದೀಗ ಅವರ ಹೇಳಿಕೆ ಪ್ರಸ್ತಾಪಿಸಿ ಬಿಜೆಪಿ ಕಾರ್ಯಕರ್ತರು ಸೋಷಿಯಲ್ ಮೀಡಿಯಾಗಳಲ್ಲಿ ಕಾಲೆಳೆಯುತ್ತಿದ್ದಾರೆ. ಈ ನಡುವೆ ಪ್ರದೀಪ್ ಅವರ ರಾಜೀನಾಮೆ ನಕಲಿ ಪತ್ರವು ಹರಿದಾಡ್ತಿದೆ. ಇದಕ್ಕೆ ಸ್ಪಷ್ಟನೆ ಕೊಟ್ಟಿರುವ ಪ್ರದೀಪ್ ಈಶ್ವರ್, ಸುಧಾಕರ್ ಅವರು ನನ್ನ ಸವಾಲು ಸ್ವೀಕರಿಸಿಲ್ಲ. ಅವರು ಸವಾಲು ಸ್ವೀಕರಿಸಿ ರಾಜೀನಾಮೆ ಕೊಟ್ರೆ ನಾನು ರಾಜೀನಾಮೆ ನೀಡಿ ಚುನಾವಣೆಗೆ ಹೋಗ್ತೀನಿ ಅಂತ TV9ಗೆ ಮಾಹಿತಿ ನೀಡಿದ್ದಾರೆ. ಅಷ್ಟು ಪ್ರಬುದ್ಧ ರಾಜಕಾರಣಿ ಬಗ್ಗೆ ಮಾತನಾಡಲ್ಲ ಅಂತ ಪ್ರದೀಪ್ ಬಗ್ಗೆ ಸುಧಾಕರ್ ವ್ಯಂಗ್ಯವಾಡಿದ್ದಾರೆ. ನಾನು ಅಷ್ಟು ಪ್ರಬುದ್ಧ ರಾಜಕಾರಣಿ ಬಗ್ಗೆ ಮಾತಾಡ್ಲಿಕ್ಕೆ ಹೋಗಲ್ಲ. ಇನ್ನು ಮುಂದಕ್ಕೂ ಕೂಡ ಅಂಥ ಒಬ್ಬ ಜ್ಞಾನಿ ಬಗ್ಗೆ ನನಗೆ ಕೇಳಕ್ಕೆ ಹೋಗಬೇಡಿ. ನನ್ನಿಂದ ನಿಮ್ಗೆ ಯಾವುದೇ ಉತ್ತರ ಸಿಗಲ್ಲ. ಅದಕ್ಕೆ ಉತ್ತರ ಕೊಡೋರು ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರಿದ್ದಾರೆ, ಅವ್ರು ಕೊಡ್ತಾರೆ. ಪ್ರದೀಪ್ ಈಶ್ವರ್ ಮನೆ ಮೇಲೆ ಕಲ್ಲು ತೂರಾಟ. ಈ ನಡುವೆ ನಿನ್ನೆ ರಾತ್ರಿ ಚಿಕ್ಕಬಳ್ಳಾಪುರದಲ್ಲಿರುವ ಪ್ರದೀಪ್ ಈಶ್ವರ್ ಮನೆ ಮೇಲೆ ಕ್ರಿಮಿಗಳು ಕಲ್ಲು ತೂರಿದ್ದಾರೆ. 4 ಕಲ್ಲು ತೂರಿ ಪರಾರಿಯಾಗಿದ್ದು, ಮನೆ ಕಿಟಕಿ ಗಾಜು ಹೊಡೆದಿದೆ. ಎಸ್ಪಿ ಕೂಡ ಶಾಸಕರ ಮನೆಗೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ರು. ಸುಧಾಕರ್ ಬೆಂಬಲಿಗರದ್ದೇ ಕೃತ್ಯ ಅಂತ ಪ್ರದೀಪ್ ಸೋದರ ಸಂಶಯ ವ್ಯಕ್ತಪಡಿಸಿದ್ದಾರೆ. ನಿನ್ನೆ ಲೋಕಸಭೆ ಫಲಿತಾಂಶ ಬಂತಂತ ನಮ್ಮ ವಿರೋಧ ಪಕ್ಷವರು ಗೆದ್ದಿದ್ದಾರೆ, ಅವ್ರ ಕಡೆಯವ್ರು ಮಾಡಿರ್ಬೋದು. ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆ ಪೊಲೀಸರು ಸದ್ಯ ಕಿಡಿಗೇಡಿಗಳ ಪತ್ತೆಗೆ ಮುಂದಾಗಿದ್ದಾರೆ. ಏನೇ ಹೇಳಿ, ಸವಾಲು ಎಸೆದಿದ್ದ ಪ್ರದೀಪ್ ಈಶ್ವರ್ಗೆ ಸುಧಾಕರ್ ಗೆಲುವು ನುಂಗಲಾರದ ತುತ್ತಾಗಿದೆ. ಭೀಮಪ್ಪ ಪಾಟೀಲ್, TV9, ಚಿಕ್ಕಬಳ್ಳಾಪುರ.